ಅಂತ ಇವರು ಪ್ರತಿ ದಾಳಿಯನ್ನು ಮಾಡ್ತಾಯಿದ್ದಾರೆ. ಜೋರ್ದಾರ್ ನಡೀತದೆ ಇದು ವಾದ ವಿವಾದ. ರಾಹುಲ್ ಅವರ ಈ ಟೀಕೆಗಳು ಅವರ ಅನಾರೋಗ್ಯಕರ ಮತ್ತು ಅಪಾಯಕಾರಿ ಮನಸ್ಥಿತಿಯನ್ನು ಬಿಂಬಿಸುತ್ತದೆ. ಇದು ಅಪಾಯಕಾರಿಯಾದ ಮನಸ್ಥಿತಿ, ಇದು ಹೇಳಬಾರ್ದಾಯಿತು. ನರೇಂದ್ರ ಹೆಸರಾಗ್ತಾರೆ ದೇಶವರನ್ನು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ, ಅಲ್ಲಿನ ಪ್ರಧಾನಿ ಮತ್ತು ಭಯೋತ್ಪಾದಕ ಸೂತ್ರಧಾರರನ್ನು ಮೀರಿಸಿದ್ದಾರೆ. ಅವ್ರಿಗೆ ಚುನಾವಣೆ ಅದಕ್ಕೆ ಅವ್ರು ಪಾಕಿಸ್ತಾನಕ್ಕೆ ಕರಿತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅದು ಕಾರಣ ಒಂದು ದೃಷ್ಟಿಯಿಂದ ಆ ಮಾತು ಬೇರೆ. ಅದೇ ಕಾಲಕ್ಕೆ ಇವರು ಮತ್ತೆ ಪ್ರತಿ ಉತ್ತರ ಕೊಡ್ತಾರೆ. BJP ಮತ್ತು RSS ಜನರ ಇತಿಹಾಸವೇ ಹೇಳಿತನದಿಂದ ಕೂಡಿದೆ. ಅವ್ರು ಹೇಳಿತನ ಅನ್ನೋದು ಇತಿಹಾಸನದ ಅವ್ರಿಗೆ. ಎಂದೂ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲಿಲ್ಲ, ಹೋರಾಟ ಮಾಡಲಿಲ್ಲ. ಆದರೂ ನಾವು ದೇಶಭಕ್ತರು ಅಂತೇಳಿ ಪತ್ರಗಳ ಮೇಲೆ ಪತ್ರ ಬರ ಸರೆಂಡರ್ ಆಗಿದವರು, ಇತಿಹಾಸದ ಅವ್ರದ್ದು ಅಂಥೇಳಿ ಇಂಡೈರೆಕ್ಟಾಗಿ ಇಲ್ಲೇ ನಮ್ಮ ವೀರ ಸಾವರ್ಕರ್ನ ನೆನಪು ಮಾಡ್ತಾ ಇದ್ದಾರೆ. ಜೊತೆಗೆ RSS ಹಿಂಗಾದಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಜುಗಲ್ಬಂದಿ ಭಾರಿ ಅದಾರೆ ಇಬ್ಬರು ನಡಕ. ನೋಡಿ ಇನ್ನೊಂದು ಸ್ವಲ್ಪ ಮತ್ತೊಂದು ಮಾತು ಮಾತಾಡ್ತಾರೆ. ಅದಕ್ಕೆ ಇದು ಈ ಮಾತಿಗೆ ನಮ್ಮ BJPಗರು ವಿಭಜನೆ ಬೆಳಗ್ಗೆ ಚೀನಾ ಮತ್ತು ಪಾಕಿಸ್ತಾನಗಳು ಭಾರತದ ಭೂಪ್ರದೇಶದ ಕೆಲವು ಭಾಗಗಳನ್ನು ಆಕ್ರಮಿಸಿಕೊಂಡಿವೆ. ಹೌದು, ಆಕ್ರಮಿಸಿಕೊಂಡವ ಪಾಕಿಸ್ತಾನ ಮತ್ತು ಚೈನಾ. ಇತಿಹಾಸವು ನೆಹರು ಗಾಂಧಿ ಕುಟುಂಬದ ಶರಣಾಗತಿಗಳಿಂದ ತುಂಬಿದೆ. ಆದರೆ ಪ್ರಧಾನಿ ಮೋದಿ ಅವರು ಭಾರತ ಮಾತೆ ಸಿಂಹ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಡ್ಡಿಲ್ಲ, ಬರೋಬ್ಬರಿ ಅದು. ಹೌದು, ಶರಣಾದ್ರ ಅದು ನೆಹರು ಅವ್ರು ಸೋತರು, ಅವ್ರು ತಲೆಮಾರು ಹಿಂಗಾದ ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವ್ರು ಏನು ಉತ್ತರ ಕೊಡ್ತಾರಪ್ಪ ಅಂತಂದ್ರೆ, ಶೌರ್ಯದಿಂದ ಹೋರಾಡಿದ ಭಾರತೀಯ ಸೇನೆ